ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಫಿನ್ವಿಸಿಂಗ್ ಹಬ್. ಹಣ ಸಂಪಾದಿಸುವುದು ಒಂದು ಸ್ಕಿಲ್ ಆದರೆ ಹಣವನ್ನು ಉಳಿಸಿ ಬೆಳೆಸುವುದು ಒಂದು ಆರ್ಟ್. ಇನ್ ಟುಡೇಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ ಅ ಸಿಂಪಲ್ ಫಿನಾನ್ಷಿಯಲ್ ಹ್ಯಾಬಿಟ್ that can completely change your future. So, without wasting any time, let's dive into today's topic. ಇಂದಿನ ವಿಡಿಯೋನಲ್ಲಿ ನಾವು ಹೌ ಟು ಸೇವ್ ಮನಿ ಎವ್ರಿ ಮಂತ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೆನಿ ಪೀಪಲ್ ಅರ್ನ್ ಮನಿ ಎವ್ರಿ ಮಂತ್, ಬಟ್ ವೆರಿ ಫ್ಯೂ ಆ್ಯಕ್ಚುಲಿ ಸೇವ್ ಮನಿ ಕನ್ಸಿಸ್ಟೆಂಟ್ಲಿ. ಸೊ ಲೆಟ್ಸ್ ಲರ್ನ್ ಸಮ್ ಸಿಂಪಲ್ ಹ್ಯಾಬಿಟ್ಸ್ that can help us save more and build a better financial future. Now let's understand why saving money is so important. Many people think saving is only for rich people, but this is not true. Saving is a habit, not an income level. Imagine this: suddenly there is a medical emergency, a job loss, or unexpected expenses. If you have a savings, you can face the situation with confidence instead of stress. First one, emergency fund. Life is unpredictable, so ಎಮರ್ಜೆನ್ಸಿ ಫಂಡ್ ನಮ್ಮ ಫಿನಾನ್ಷಿಯಲ್ ಸೇಫ್ಟಿದ ನೆಟ್ ಆಗಿರ್ತೈತಿ. ಸೊ ಇಟ್ ಪ್ರೊಟೆಕ್ಟ್ ಅಸ್ ಡ್ಯೂರಿಂಗ್ ಡಿಫಿಕಲ್ಟ್ ಟೈಮ್ಸ್. ನೆಕ್ಸ್ಟ್ ಒನ್, ಫ್ಯೂಚರ್ ಗೋಲ್ಸ್. ಎವ್ರಿ ಒನ್ ಹ್ಯಾಸ್ ಅ ಡ್ರೀಮ್ಸ್. ಮೇ ಬಿ ಇಟ್ಸ್ ಬೈಯಿಂಗ್ ಅ ಹೌಸ್, ಬೈಯಿಂಗ್ ಅ ಕಾರ್, ಸ್ಟಾರ್ಟಿಂಗ್ ಅ ಬಿಸ್ನೆಸ್, ಆರ್ ಟ್ರಾವೆಲಿಂಗ್ ದ ವರ್ಲ್ಡ್. ಸೇವಿಂಗ್ ಹೆಲ್ಪ್ ಟರ್ನ್ ದೋಸ್ ಡ್ರೀಮ್ ಇನ್ ಟು ರಿಯಾಲಿಟಿ. ನೆಕ್ಸ್ಟ್ ಒನ್, ಫಿನಾನ್ಷಿಯಲ್ ಪೀಸ್ ಆಫ್ ಮೈಂಡ್. ಒನ್ ಆಫ್ ದ ಬಿಗ್ಗೆಸ್ಟ್ ಬೆನಿಫಿಟ್ ಆಫ್ ಸೇವಿಂಗ್ ಮನಿ ಈಸ್ ಪೀಸ್ ಆಫ್ ಮೈಂಡ್. ಬ್ಯಾಂಕ್ ಅಕೌಂಟ್ನಲ್ಲಿ ಸೇವಿಂಗ್ಸ್ ಇದ್ದಾಗ ಫ್ಯೂಚರ್ ಬಗ್ಗೆ ನಮ್ಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಸೊ ಯು ವರಿ ಲೆಸ್ ಆ್ಯಂಡ್ ಫೀಲ್ ಮೋರ್ ಸೆಕ್ಯೂರ್. ನೆಕ್ಸ್ಟ್, ವೆಲ್ತ್ ಕ್ರಿಯೇಷನ್. ಸೇವಿಂಗ್ ಈಸ್ ದ ಫಸ್ಟ್ ಸ್ಟೆಪ್, ಇನ್ವೆಸ್ಟಿಂಗ್ ಈಸ್ ದ ನೆಕ್ಸ್ಟ್ ಸ್ಟೆಪ್. ವೆನ್ ಯು ಸೇವ್ ಕನ್ಸಿಸ್ಟೆಂಟ್ಲಿ ಆ್ಯಂಡ್ ಇನ್ವೆಸ್ಟ್ ವೈಸ್ಲಿ, ಯುವರ್ ಮನಿ ಸ್ಟಾರ್ಟ್ಸ್ ಗ್ರೋವಿಂಗ್ ಥ್ರೂ ಕಾಂಪೌಂಡಿಂಗ್. ವೇ ಡಸ್ ಯುವರ್ ಮನಿ ಗೋ? ಭಾಳ ಜನ ಹೇಳ್ತಾರೆ, ನಾನು ಮನಿ ಅರ್ನ್ ಮಾಡ್ತೀನಿ ಬಟ್ ಸೇವ್ ಆಗ್ತಿಲ್ಲ. ದ ಮೇನ್ ರೀಸನ್ ಈಸ್ ಅವರ್ ಮಂತ್ಲಿ ಎಕ್ಸ್ಪೆನ್ಸಸ್. ನಮ್ಮದು ಡೈಲಿ ಖರ್ಚು ಆಗ್ತೈತಿ, ನಿಧಾನವಾಗಿ ಹೋಗ್ತಿರುತ್ತೆ, ಬಟ್ ನಮಗೆ ಗೊತ್ತಾಗೋದಿಲ್ಲ. ಇವಾಗ ಫುಡ್, ಫಾರ್ ಎಕ್ಸಾಂಪಲ್, ಫುಡ್ ಅಂತ ಬಂದರೆ ಗ್ರಾಸರೀಸ್, ಹೋಟೆಲ್ಸ್, ರೆಸ್ಟೋರೆಂಟ್ಸ್ ಆ್ಯಂಡ್ ಫುಡ್ ಡೆಲಿವರಿ ಈ ಥರ ಎಲ್ಲ ಖರ್ಚಾಗುತ್ತೆ. ನೆಕ್ಸ್ಟ್, ಟ್ರಾನ್ಸ್ಪೋರ್ಟ, ಫ್ಯೂಯಲ್ ಆಗಿರ್ಬೋದು, ಬಸ್ಸು, ಆಟೋ, ಕ್ಯಾಬ್, ಟ್ರಾವೆಲ್ ಎಕ್ಸ್ಪೆನ್ಸಸ್ ಈ ರೀತಿ. ಶಾಪಿಂಗ್ ಅಂತ ಬಂದರೆ ಕ್ಲೋತ್ಸು, ಆನ್ಲೈನ್ ಶಾಪಿಂಗ್ ಆ್ಯಂಡ್ ಅನ್ನೆಸೆಸರಿ ಪರ್ಚೇಸಸ್ ಮಾಡ್ತಿರ್ತೀವಿ. ನೆಕ್ಸ್ಟ್, ಸಬ್ಸ್ಕ್ರಿಪ್ಷನ್, OTT ಪ್ಲ್ಯಾಟ್ಫಾರ್ಮ್ ಆಗಿರ್ಬೋದು, ಮ್ಯೂಸಿಕ್ ಆ್ಯಪ್ಸ್ ಆಗಿರ್ಬೋದು, ಎನಿ ಅದರ್ ಪೇಡ್ ಸರ್ವಿಸಸ್ ಆಗಿರ್ಬೋದು. ನೆಕ್ಸ್ಟ್, ಎಂಟರ್ಟೈನ್ಮೆಂಟ್, ಮೂವೀಸ್ ಅಂತ ನೋಡ್ತೀವಿ, ಔಟಿಂಗ್ಸ್ ಹೋಗಿರ್ತೀವಿ, ಗೇಮ್ಸ್ ಆಡ್ತೀವಿ ಆ್ಯಂಡ್ ವೀಕೆಂಡ್ ಫನ್. ಇಷ್ಟೆಲ್ಲ ಖರ್ಚು ನಮ್ಮ ಸಂದ ಕಾಣ್ಬೋದು, ಆದರೆ ತಿಂಗಳ ಕೊನೆಯಲ್ಲಿ ಅದು ನಮ್ಗೆ ದೊಡ್ಡ ಅಮೌಂಟ್ ಆಗಿರ್ತೈತಿ. ದ್ಯಾಟ್ಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಟು ನೋ ಎಕ್ಸಾಕ್ಟ್ಲಿ ವೇರ್ ಅವರ್ ಮನಿ ಈಸ್ ಗೋಯಿಂಗ್. ನಮ್ಮ ಸ್ಪೆಂಡಿಂಗ್ ಹ್ಯಾಬಿಟ್ಸನ್ನು ಅರ್ಥ ಮಾಡಿಕೊಂಡ್ರೆ ಸೇವಿಂಗ್ ಮಾಡೋದು ಭಾಳ ಈಸಿ ಆಗುತ್ತೆ. ನೆಕ್ಸ್ಟ್, ಟ್ರ್ಯಾಕ್ ಎವ್ರಿ ರುಪೀಸ್. ಸೇವಿಂಗ್ ಮನಿ ಸ್ಟಾರ್ಟ್ ವಿತ್ ಒನ್ ಸಿಂಪಲ್ ಹ್ಯಾಬಿಟ್, ಟ್ರ್ಯಾಕಿಂಗ್ ಯುವರ್ ಎಕ್ಸ್ಪೆನ್ಸಸ್. ನಾವು ಅರ್ನ್ ಮಾಡೋದು ಪ್ರತಿಯೊಂದು ರೂಪಾಯಿಗೂ ವ್ಯಾಲ್ಯೂ ಐತಿ, ಆದ್ದರಿಂದ ಪ್ರತಿಯೊಂದು ಎಕ್ಸ್ಪೆನ್ಸನ್ನು ಟ್ರ್ಯಾಕ್ ಮಾಡೋದು ಭಾಳ ಇಂಪಾರ್ಟೆಂಟ್. ಯು ಕ್ಯಾನ್ ಯೂಸ್ ಅ ಸಿಂಪಲ್ ನೋಟ್ಬುಕ್ ಆರ್ ಮೊಬೈಲ್ ಆ್ಯಪಲ್ಲಿ ನಿಮ್ದು ಒಂದು ನೋಟ್ ಅಂತ ಬರುತ್ತೆ, ಅದಾದರೂ ಯೂಸ್ ಮಾಡ್ಬೋದು. ಆರ್ ಇವನ್ ಆ್ಯನ್ ಎಕ್ಸೆಲ್ ಶೀಟ್. ಚೂಸ್ ವಿಚ್ ಎವರ್ ಮೆಥಡ್ ಈಸ್ ಕಂಫರ್ಟಬಲ್ ಫಾರ್ ಯು. ದ ಗೋಲ್ ಈಸ್ ಸಿಂಪಲ್: ನೋ ವೇರ್ ಯುವರ್ ಮನಿ ಈಸ್ ಗೋಯಿಂಗ್. ವೆನ್ ಯು ಸ್ಟಾರ್ಟ್ ರೈಟಿಂಗ್ ಡೌನ್ ಯುವರ್ ಎಕ್ಸ್ಪೆನ್ಸಸ್ ಡೈಲಿ, ನಿಮಗೆ ಅನ್ನೆಸೆಸರಿ ಸ್ಪೆಂಡಿಂಗ್ ಎಲ್ಲಾಗುತ್ತೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಮೇ ಬಿ ಯು ಆರ್ ಸ್ಪೆಂಡಿಂಗ್ ಟು ಮಚ್ ಫುಡ್ ಡೆಲಿವರಿ ಆರ್ ಪೇಯಿಂಗ್ ಫಾರ್ ಅ ಸಬ್ಸ್ಕ್ರಿಪ್ಷನ್ ದ್ಯಾಟ್ ಯು ಡೋಂಟ್ ಇವನ್ ಯೂಸ್. ದೀಸ್ ಹ್ಯಾಬಿಟ್ಸ್ ಗಿವ್ ಯು ಬೆಟರ್ ಕಂಟ್ರೋಲ್ ಓವರ್ ಯುವರ್ ಫಿನಾನ್ಸಸ್ ಮತ್ತು ವೇಸ್ಟ್ಫುಲ್ ಸ್ಪೆಂಡಿಂಗನ್ನು ಐಡೆಂಟಿಫೈ ಮಾಡಲು ನಿಮ್ಗೆ ಹೆಲ್ಪ್ ಮಾಡ್ತೈತಿ. ನೌ ಲೆಟ್ಸ್ ಲರ್ನ್ ಅ ಸಿಂಪಲ್ ಆ್ಯಂಡ್ ಪವರ್ಫುಲ್ ಬಜೆಟಿಂಗ್ ಫಾರ್ಮುಲಾ ಕಾಲ್ಡ್ ದ 50-30-20 ರೂಲ್. ಈ ರೂಲ್ ನಿಮ್ಮ ಇನ್ಕಮನ್ನು ಸ್ಮಾರ್ಟ್ ವೇನಲ್ಲಿ ಮ್ಯಾನೇಜ್ ಮಾಡಲು ಹೆಲ್ಪ್ ಮಾಡುತ್ತೆ. 50% ಆಫ್ ಫಾರ್ ನೀಡ್ಸ್ ಅಂದರೆ ರೆಂಟ್, ಗ್ರಾಸರೀಸ್, ಎಲೆಕ್ಟ್ರಿಸಿಟಿ ಬಿಲ್, ಟ್ರಾನ್ಸ್ಪೋರ್ಟ್, ಎಜುಕೇಷನ್ ಫೀಸ್. 30% ಫಾರ್ ವಾಂಟ್ಸ್, ಇದು ಎಂಟರ್ಟೈನ್ಮೆಂಟ್, ಶಾಪಿಂಗ್, ಮೂವೀಸ್, ಡೈನಿಂಗ್ ಔಟ್, ಟ್ರಾವೆಲ್ ಆ್ಯಂಡ್ ಹಾಬೀಸ್ಗೆ. ದೀಸ್ ಆರ್ ಥಿಂಗ್ಸ್ ಯು ಎಂಜಾಯ್ ಬಟ್ ಕ್ಯಾನ್ ಲೈವ್ ವಿತೌಟ್ ಇಫ್ ನೆಸೆಸರಿ. 20% ಫಾರ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಈ ಭಾಗ ಏನಿದೆಯಲ್ಲ, ಇದು ಫ್ಯೂಚರ್ ಗೋಲ್ಸ್, ಎಮರ್ಜೆನ್ಸಿ ಫಂಡ್, ಸಿಪ್ ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್, ಮ್ಯೂಚುವಲ್ ಫಂಡ್ ಆರ್ ಇನ್ವೆಸ್ಟ್ಮೆಂಟ್ಗೆ ಬಳಸ್ಬೋದು. ದಿಸ್ ಈಸ್ ದ ಮನಿ ದ್ಯಾಟ್ ಹೆಲ್ಪ್ಸ್ ಬಿಲ್ಡ್ ಯುವರ್ ಫ್ಯೂಚರ್ ವೆಲ್ತ್. ದೆನ್ ನೆಕ್ಸ್ಟ್, now let's learn one of the most important money habits called pay yourself first. ಭಾಳ ಜನ ಏನು ಮಾಡ್ತಾರೆ ಅಂದರೆ, ಸ್ಯಾಲ್ರಿ ಬಂದ ತಕ್ಷಣ ಎಲ್ಲ ಎಕ್ಸ್ಪೆನ್ಸ್ ಮಾಡಿಬಿಡ್ತಾರೆ. ತಿಂಗಳ ಕೊನೆಯಲ್ಲಿ ಮನಿ ಉಳಿದ್ರೆ ಸೇವ್ ಮಾಡ್ತಾರೆ, ಇಲ್ಲಾಂದರೆ ಇಲ್ಲ. ಬಟ್ ದಿಸ್ ಮೆಥಡ್ ಯೂಸ್ವಲಿ ಡಸ್ ನಾಟ್ ವರ್ಕ್.
ಫಸ್ಟ್ ಸೇವ್ ದೆನ್ ಸ್ಪೆಂಡ್. ಅಂದರೆ ಸ್ಯಾಲ್ರಿ ಬಂದ ತಕ್ಷಣ ಸ್ವಲ್ಪ ಅಮೌಂಟನ್ನು ಸೇವಿಂಗ್ ಅಥವಾ ಇನ್ವೆಸ್ಟ್ಮೆಂಟ್ಗೆ ಹಾಕಿ. ಆಫ್ಟರ್ ದ್ಯಾಟ್ ಪ್ಲ್ಯಾನ್ ಯುವರ್ ಮಂತ್ಲಿ ಎಕ್ಸ್ಪೆನ್ಸಸ್. ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಯಾಲ್ರಿ 30,000 ಐತಿ ಇವಾಗ, ಅದ್ರ ಮೇಲೆ ನಾನು 20% ತೊಗೊಂಡಿದ್ದೀನಿ. ನೀವು ಎಷ್ಟಾದರೂ ತೊಗೋಬೋದು, ಬಟ್ ನಾನು ಎಕ್ಸಾಂಪಲ್ ಹೇಳ್ತಿದ್ದೀನಿ ಜಸ್ಟ್. ನಾನು 20% ತೊಗೊಂಡಿದ್ದೀನಿ 30,000 ಮೇಲೆ. 6,000 ಫಸ್ಟ್ ಸೇವ್ ಮಾಡ್ಬೋದು. ರಿಮೈನಿಂಗ್ 24,000 ಏನು ಉಳಿತದಲ್ವ, ಅದನ್ನು ಮಂತ್ಲಿ ಎಕ್ಸ್ಪೆನ್ಸ್ಗಂತ ಯೂಸ್ ಮಾಡ್ಬೋದು. ದಿಸ್ ಈಸ್ ದ ವೇ ಸೇವಿಂಗ್ ಬಿಕಮ್ಸ್ ಅ ಹ್ಯಾಬಿಟ್. ನೆಕ್ಸ್ಟ್ ಮನಿ ಲೀಕ್ಸ್ ಅಂತಂದ್ರೆ ನಮಗೆ ಗೊತ್ತಾಗದೆ ನಾವು ಹಣ ವೇಸ್ಟ್ ಆಗ್ತಿರ್ತೈತಿ. ದೀಸ್ ಸ್ಮಾಲ್ ಎಕ್ಸ್ಪೆನ್ಸಸ್ ಮೇ ಲುಕ್ ಹಾರ್ಮ್ಲೆಸ್ ಬಟ್ ಓವರ್ ಟೈಮ್ ದೇ ರೆಡ್ಯೂಸ್ ಅವರ್ ಸೇವಿಂಗ್ಸ್. ಫಸ್ಟ್ ಒನ್ ಇಂಪಲ್ಸ್ ಶಾಪಿಂಗ್. ಅಂದ್ರೆ ಆಫರ್ ಇದೆ ಅಂತ ನಾವು ಮೀಶೋದಾಗ ತೊಗೊಳ್ಳೋದು, ಮತ್ತು ಮಿಂತ್ರದಾಗ ಆರ್ಡರ್ ಮಾಡಿದೆ, ಅಜಿಯೋದಾಗ ಆರ್ಡರ್ ಮಾಡಿದೆ, ಈ ಥರ ಎಲ್ಲ ಬೇಡದೇ ಇರೋದು ಮಾಡೋದು. ನೆಕ್ಸ್ಟ್ ಫುಡ್ ಡೆಲಿವರಿ ಅಂತ ಬಂದರೆ ಫ್ರೀಕ್ವೆಂಟ್ಲಿ ಆರ್ಡ್ರಿಂಗ್ ಫುಡ್ ಆನ್ಲೈನ್ ಕ್ಯಾನ್ ಬಿಕಮ್ ಎಕ್ಸ್ಪೆನ್ಸಿವ್ ಕಂಪೇರ್ಡ್ ಟು ಹೋಮ್ ಕುಕ್ಡ್ ಮೀಲ್ಸ್. ನೆಕ್ಸ್ಟ್ ಅನ್ಯೂಸ್ಡ್ ಸಬ್ಸ್ಕ್ರಿಪ್ಷನ್. ನಾವು ಯೂಸ್ ಮಾಡ್ದಿನ ಆ್ಯಪ್ ಅಥವಾ OTT ಸಬ್ಸ್ಕ್ರಿಪ್ಷನ್ಗೆ ನಾವು ಮನಿನ ಪೇ ಮಾಡ್ತಿರ್ತೀವಿ. ಅನ್ಪ್ಲ್ಯಾನ್ಡ್ ಪರ್ಚೇಸಸ್ ಅಂದರೆ ಪ್ಲ್ಯಾನಿಂಗ್ ಇಲ್ಲದೆ ಮಾಡೋ ಪರ್ಚೇಸಸ್ ಆಗಿರ್ತೈತಿ. ಅದು ನಮ್ಗೆ ಮಂತ್ಲಿ ಬಜೆಟ್ ಮೇಲೆ ಅಫೆಕ್ಟ್ ಆಗ್ತೈತಿ ಅನ್ನೋದು ನಮಗೊಂದು ಪರಿಜ್ಞಾನವೂ ಇರೋದಿಲ್ಲ. ಸೊ ನಾವು ಪ್ಲ್ಯಾನ್ ಮಾಡಿಬಿಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ನಾವು ರೋಡ್ ಮೇಲೆ ಹೋಗ್ತಿರ್ತೀವಿ, ಅಲ್ಲೊಂದೇನೋ ಆಫರ್ ಕಾಣುತ್ತೆ, ಹೋಗ್ಬಿಡ್ತೀವಿ, ನೋಡೋಣ ಬಾ ಏನಿದೆ ಆಫರ್ ಅಂತ ನೋಡೋಕೆ ಹೋಗ್ತೀವಿ. ನೋಡೋಕ್ಕಂತ ಹೋಗಿ ಪರ್ಚೇಸೇ ಮಾಡಿಬಿಡ್ತೀವಿ. ಬಟ್ ಡೋಂಟ್ ಲೈಕ್ ದಿಸ್ ಗೈಸ್. ಹಣನ ಸೇವ್ ಮಾಡೋಕ್ಕೆ ಟ್ರೈ ಮಾಡಿ ಆದಷ್ಟು. ನೆಕ್ಸ್ಟ್ ಸೆಟ್ ಫಿನಾನ್ಷಿಯಲ್ ಗೋಲ್ಸ್. ಸೇವಿಂಗ್ ಮನಿ ಬಿಕಮ್ಸ್ ಮಚ್ ಈಸಿಯರ್ ವೆನ್ ಯು ಹ್ಯಾವ್ ಅ ಕ್ಲಿಯರ್ ಗೋಲ್. ನಾವು ಯಾಕೆ ಸೇವ್ ಮಾಡ್ತಿದ್ದೇವೆ ಅನ್ನೋದು ನಮಗೆ ಗೊತ್ತಿದ್ರೆ ನಮಗದು ಇನ್ನೂ ಮೋಟಿವೇಶನ್ ಕೊಡೋಕೆ ಹೆಚ್ಚಾಗುತ್ತೆ. ಯುವರ್ ಫಿನಾನ್ಷಿಯಲ್ ಗೋಲ್ ಕ್ಯಾನ್ ಬಿ ಎನಿಥಿಂಗ್ ಇಂಪಾರ್ಟೆಂಟ್ ಫಾರ್ ಯು. ಹೌಸ್ ಅಂತ ಬಂದರೆ ನಿಮ್ಮ ಡ್ರೀಮ್ ಹೋಮ್ ಪರ್ಚೇಸ್ ಮಾಡಲಿಕ್ಕೆ. ನೆಕ್ಸ್ಟ್ ಫ್ಯೂಚರ್ನಲ್ಲಿ ಕಾರ್ ತೊಗೊಳಕ್ಕೆ, ಟ್ರಾವೆಲ್ ಫ್ಯಾಮ್ಲಿ ಜೊತೆ ವೆಕೇಷನ್ ಅಂತ ಬರುತ್ತೆ, ಅಥವಾ ಡ್ರೀಮ್ ಡೆಸ್ಟಿನೇಷನ್ ಹೋಗಲು. ಎಜುಕೇಷನ್ ಅಂತ ಬಂದರೆ ಹೈಯರ್ ಸ್ಟಡೀಸ್ ಆಗಿರ್ಬೋದು, ಕೋರ್ಸಸ್, ಸ್ಕಿಲ್ ಡೆವಲಪ್ಮೆಂಟ್, ಈ ಥರ ಎಲ್ಲ. ಆ್ಯಂಡ್ ಲಾಸ್ಟ್ ಒನ್ ಎಮರ್ಜೆನ್ಸಿ ಫಂಡ್. ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಗೆ ಫಿನಾನ್ಷಿಯಲ್ ಪ್ರೊಟೆಕ್ಷನ್ ಇರಲಿಕ್ಕೆ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ದೆನ್ ನೆಕ್ಸ್ಟ್ ಸ್ಟಾರ್ಟ್ ಸಿಪ್ ಅರ್ಲಿ. ನಾವು ಈಗ ಹೆಂಗೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡಬೇಕಂತಂದ್ರೆ even ₹500 per month is enough to start. SIP helps you invest regularly and benefit from the power of compounding. ನೀವು ಎಷ್ಟು ಅರ್ಲಿ ಸ್ಟಾರ್ಟ್ ಮಾಡ್ತೀರೋ ಅಷ್ಟು ಹೆಚ್ಚು ವೆಲ್ತ್ ಬಿಲ್ಡ್ ಮಾಡ್ಬೋದು. ಟೈಮ್ ಈಸ್ ಯುವರ್ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಪಾರ್ಟ್ನರ್. ನೆಕ್ಸ್ಟ್ ಸ್ಮಾಲ್ ಸೇವಿಂಗ್ಸ್ ಬಿಗ್ ರಿಸಲ್ಟ್. ಲೆಟ್ಸ್ ಲುಕ್ ಆಟ್ ಅ ಸಿಂಪಲ್ ಎಕ್ಸಾಂಪಲ್. ಇಫ್ ಯು ಸೇವ್ ಜಸ್ಟ್ ₹200 ಎವ್ರಿ ಡೇ ಅಂದರೆ ಮಂತಿಗೆ 6,000 ಆಗುತ್ತೆ. ಎವ್ರಿ ಇಯರ್ಗೆ 72,000 ಆಗುತ್ತೆ. ಸ್ಮಾಲ್ ಹ್ಯಾಬಿಟ್ಸ್ ಮೇ ಸೀಮ್ ಇನ್ಸಿಗ್ನಿಫಿಕೆಂಟ್ ಟುಡೇ ಬಟ್ ಓವರ್ ಟೈಮ್ ದೇ ಕ್ರಿಯೇಟ್ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್. ಕೀ ಟೇಕ್ಅವೇಸ್. Let's quickly recap. Track your expenses, follow a budget, save first, avoid unnecessary spending and start investing early. Remember, financial freedom is not built overnight. It's built one small decision at a time. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫಿನ್ವಿಸಿನ್ ಹಬ್. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಲ್ಸೋ ಕಮೆಂಟ್ ಬಿಲೋ ಆ್ಯಂಡ್ ಟೆಲ್ ಮಿ ಯುವರ್ ಬಿಗ್ಗೆಸ್ಟ್ ಫಿನಾನ್ಷಿಯಲ್ ಗೋಲ್. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಅ ಗುಡ್ ಡೇ.